ಈಗ ಈ ತೋಟಕ್ಕೆ ಔಷಧಿ ಬಿಡಬೇಕು. ಆದರೆ ಔಷಧಿನ ಈ ಗಿಡದ ಬುಡಕ್ಕೆ ಮಾತ್ರ ಬಿಡಬೇಕು. ಆದರೆ ಇಲ್ಲಿ ಪೇಪರ್ ಹಾಕ್ಬಿಟ್ಟಿದ್ದೀವಲ್ಲ, ಬುಡಕ್ಕೆ ಹಾಕೋಕ್ಕಾಗಲ್ಲ. ಆದರೆ ಇದಕ್ಕೂ ಒಂದು ಐಡಿಯಾ ಇದೆ ಹೇಗೆ ಹಾಕೋದು ಅಂತ. ಬನ್ನಿ ತೋರಿಸ್ತೀನಿ ಹೇಗೆಲ್ಲ ಹಾಕ್ಬೋದು ಅಂತ. ಇರೋದಿದೆ ಸಾಯಿಲ್ ಸೇವರು ಮತ್ತು ಯಾರ ತೇರ ಅಂತೆ, ಇವೆರಡು ಬೇಸಾಯನೂ ಇವಾಗ ಬಿಡಬೇಕು. ಮೊದಲು ಸಾಯಿಲ್ ಸೇವರ್ನ ಡ್ರಮ್ಗೆ ಹಾಕ್ಕೊತ ಇದ್ದೀನಿ ಅರ್ಧ. ಈಗ ಯಾರ ತೇರನ ಸ್ವಲ್ಪ ಹಾಕ್ಕೊಬೇಕು. ಇದಕ್ಕೆ ಎಲ್ಲ ಹಾಕ್ಕೊಂಡಿದ್ದಾಯಿತು, ಎಲ್ಲನೂ ಹಾಕ್ಕೊಂಡಿದ್ದಾಯಿತು. ಈಗ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಆನ್ ಮಾಡ್ಕೊಬೇಕು. ಗೇಟ್ ವಾಲ್ ಇಲ್ಲೇ ಐತೆ, ಇದನ್ನು ಆನ್ ಮಾಡಿದ್ರೆ ಇದರಲ್ಲಿ ನೀರು ಬರುತ್ತೆ. ಈ ಡ್ರಮ್ ಫುಲ್ ಆಗೋ ತನಕ ನೀರು ಬಿಟ್ಕೊಬೇಕೀಗ. ನೀರು ಹೋಗ್ತಾವೆ. ಈಗ ಇದು ಫಿಲ್ ಆಗೋಷ್ಟರಲ್ಲಿ ಅಲ್ಲಿ ತೋಟದ ಹತ್ರಕ್ಕೆ ಹೋಗ್ಬಿಟ್ಟು ಎಲ್ಲರೂ ಪೈಪ್ಗೆ ಏನಾದರೂ ಕಿತ್ತೋಗಿದೆ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೊಂಬರ್ಬೇಕು. ಇದಾಗಲೇ ಈ ಪೈಪ್ ಕಿತ್ತೋಗಿತ್ತು. ಈ ಪೈಪು ಒಂದು ಜಾಯಿಂಟ್ ಹಾಕಿದೆ, ಅದ್ರ ನೀರಿದು. ಯಾಕಂದರೆ ಈಗ ಬೇಸಾಯ ಬಿಡಬೇಕಲ್ಲ, ಅದಕ್ಕೆ ಪೈಪ್ಗೆ ಏನು ಕಿತ್ತೋಗಿದ್ರೆ ಎಲ್ಲ ಬೇಸಾಯ ಎಲ್ಲ ಇಲ್ಲೇ ಹೋಗ್ಬಿಡುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡ್ಕೊಬೇಕು ಬೇಸಾಯ ಬಿಡೋಕ್ಕಿಂತ ಮುಂಚೆನೇ. ಆಲ್ರೆಡಿ ನೀರು ಹೋಗ್ತಾ ಇದೆ ಪೈಪ್, ಯಾಕಂದರೆ ಅಲ್ಲಿ ನೀರು ಆನ್ ಮಾಡಿದ್ದೀನಲ್ಲ ಮೋಟ್ರು, ಆ ನೀರೆಲ್ಲ ಇದಕ್ಕೆ ಬರ್ತಿದೆ, ಇದೇ ತೋಟಕ್ಕೆ. ಇಲ್ಲೊಂದು ಹತ್ರ ಸ್ವಲ್ಪ ಹೋಗ್ತಿದೆ, ಅದು ವಾಷರ್ ಹೋಗಿದೆ ಇದರಿಂದ, ನ್ಯಾಟ್ರಲ್ ಪೈಪಿಂದ. ಸೊ ಅದೇನು ಮಾಡೋಕ್ಕಾಗಲ್ಲ. ಅಷ್ಟೇ, ಯಾವುದು ಪೈಪ್ ಹೋಗಿಲ್ಲ. ಯಾಕಂದರೆ ಮೊನ್ನೆ ಒಂದು ನೀರು ಬಿಟ್ಟಾಗ ಒಂದು ಪೈಪ್ ಹೊರಟೋಗಿತ್ತು, ಕಿತ್ತೋಗ್ಬಿಟ್ಟು ಎಲ್ಲ ಫುಲ್ ನೀರೆಲ್ಲ ಇದರೆಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊತಾ ಇದ್ವಿ. ಸೊ ಈಗ ವಾಟ್ರ್ ಫುಲ್ ಆಗಿದೆ ಬೇಸಾಯ ಎಲ್ಲ. ಈಗ ನೋಡಿ, ಅದು ಕೆಳಗಡೆ ಇರೋದು ಓಪನ್ ಆಯ್ತಲ್ಲ, ಇದು ಓಪನ್ ಐತೆ, ಅದಕ್ಕೆ ನೀರು ಇದ್ರಲ್ಲಿ ಬರ್ತೈತೆ. ಇವಾಗ ಅದು ಕ್ಲೋಸ್ ಮುಕ್ಕಾಲು ಮಾಡು ಬೇಗ ಮಾಡ್ದಾ, ಇನ್ನೂ ಮಾಡು, ಬಿಡು. ನೋಡಿ ಈಗ ನೀರೆಲ್ಲ ಇದರಿಂದ ಅದಕ್ಕೆ ರಿವರ್ಸ್ ಹೋಗುತ್ತೆ. ಕಾಣಿಸಿದೆಯಾ? ಆಗಲೇ ಫುಲ್ ಆಗಿತ್ತು, ಈಗ ಖಾಲಿ ಆಗ್ತಾ ಇದೆ. ಟೆಕ್ನಾಲಜಿ. ನೋಡಿ ಆಗಲೇ ಎಷ್ಟೊಂದು ಖಾಲಿ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವಾಗ ಇದನ್ನು ಆಫ್ ಮಾಡ್ತೀವೋ ಆಗ ನೀರು ಇಲ್ಲಿ ತನಕ ದಪ್ಪ ಪೈಪ್ ಇದೆ, ಇಲ್ಲಿ ಸಣ್ಣ ಪೈಪ್ ಇದೆ, ಮತ್ತು ದಪ್ಪದಾಗಿದೆ. ಇಲ್ಲಿ ಬಂದಿದ್ದ ನೀರು ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟಾಗಿ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗೋ ಪಾಯಿಂಟಲ್ಲಿ ಅವ್ನು ಕನೆಕ್ಷನ್ ಕೊಟ್ಟಿದ್ದಾನೆ. ಆಗೇನು ಮಾಡುತ್ತೆ, ಇದು ಪ್ರೆಷರ್ ಜಾಸ್ತಿ ಇದ್ದಾಗ ಎಳ್ಕೊಳ್ಳುತ್ತೆ ತನ್ನ ಜೊತೆ. ಸೊ ಮದ್ದನ್ನೆಲ್ಲ ಎಳ್ಕೊಂಡು ಮುಂದೆ ಹೋಗುತ್ತೆ. ಅದಕ್ಕೆ ಜಾಸ್ತಿ ಸ್ಪೀಡಾಗಿ ಹರಿಯೋ ನದಿಗೆ ಹಂಗೆ ಸಿಕ್ಕಿದ್ರೆ ನಾವು ಹೊಡ್ಕೊಂಡು ಹೋಗೋದು. ಆಲ್ರೆಡಿ ಇಷ್ಟು ಹೋಗಿದೆ, ಇನ್ನೂ ಸ್ವಲ್ಪ ಇದೆ. ಈಗ ಕೆಳದಲ್ಲಿ ಬೇಸಾಯ ಹೋಗ್ಬಿಡ್ತಾರೆ, ಕೆಳದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಬೆರೆಸ್ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಕೂತ್ಬಿಡುತ್ತೆ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ. ಬಾಯ್ ಬಾಯ್.